ಯೆಶಾಯನು ಬರೆದ ಪ್ರವಾದನೆ ಪುಸ್ತಕ 6ನೇ ಅಧ್ಯಾಯ, ಅದರ 1, 2, 3, 4 ವಾಕ್ಯಗಳನ್ನು. ಅರಸನಾದ ಉಜ್ಜೀಯನು ಕಾಲವಾದ ವರುಷದಲ್ಲಿ ಕರ್ತನು ಉನ್ನತೋನ್ನತ ಸಿಂಹಾಸನ ರೂಢನಾಗಿರುವುದನ್ನು ಕಂಡೆನು. ಆತನ ವಸ್ತ್ರದ ನೆರಿಗೆಯು ಮಂದಿರದಲ್ಲೆಲ್ಲ ಹರಡಿತು. ಆತನ ಸುತ್ತ ಸೆರಾಫಿಯರು ಇದ್ದರು. ಪ್ರತಿಯೊಬ್ಬನು 6 ರೆಕ್ಕೆಯುಳ್ಳವನಾಗಿ 2ರಿಂದ ತನ್ನ ಮುಖವನ್ನು 2ರಿಂದ ತನ್ನ ಕಾಲುಗಳನ್ನು ಮುಚ್ಚಿಕೊಂಡು 2 ಬಡಿಯುತ್ತಾ ನೆಲಸೋಕದೆ ನಿಂತಿದ್ದನು. ಆಗ ಒಬ್ಬನು ಮತ್ತೊಬ್ಬನಿಗೆ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, 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 ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು. ಕೂಗಿದವನ ಶಬ್ದಕ್ಕೆ ದ್ವಾರವಾದ ಆಸ್ತಿವಾರವು ಕದಲಿತು. ಧೂಮವು ಮಂದಿರದಲ್ಲೆಲ್ಲ ತುಂಬಿತು. ದೇವರು ಯಾವ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ನೋ, ಯಾವ ಐಕ್ಯ ರಾಜ್ಯವನ್ನು ಸ್ಥಾಪಿಸಿ ಸೌಲನು, ದಾವೀದನು, ಸಾಲೊಮೋನನು 3 ಐಕ್ಯ ರಾಜ್ಯವಾಗಿ 120 ವರ್ಷಗಳ ತನಕ ಇಸ್ರಾಯೇಲರನ್ನ ಪರಿಪಾಲಿಸಿ ಅವರನ್ನ ದೈವ ಮಾರ್ಗದಲ್ಲಿ ಅವರನ್ನ ನಡೆಸುತ್ತಾ, ಅದರಲ್ಲೂ ಎಸ್ಪೆಷಲಿ ದಾವೀದನ ಟೈಮ್ನಲ್ಲಿ ಇಸ್ ಎ ಗೋಲ್ಡನ್ ಎರಾ. ಆ 40 ವರ್ಷಗಳು ಅದೊಂದು ಬಂಗಾರದ ಸಮಯವಾಗಿತ್ತು. ಇವನ್ ಸಾಲ್ಮೋನನ ಕಾಲದಲ್ಲಿ ಕೂಡ ಅದು ದಾವೀದನ ಆಡಳಿತ ಹಾಗೆ ಕಂಟಿನ್ಯೂಷನ್ ಆಗ್ತಾ ಮುಂದೆ ಸಾಕ್ತು. ಅದು ಆಫ್ಟರ್ ದ ಡೆತ್ ಆಫ್ ಸಾಲೊಮೋನನ ಸತ್ತ ಮರಣ ನಂತರ ಆ ದೇಶವನ್ನ, ಇಸ್ರಾಯೇಲ್ ದೇಶವನ್ನ ಆಳುವುದಕ್ಕೋಸ್ಕರ ಸಾಲೊಮೋನನ ಮಗನಾದಂಥ ರೆಹಬ್ಬಾಮನು ಆಡಳಿತಕ್ಕೆ ಬರ್ತಾನೆ. ಆ ಸಮಯದಲ್ಲಿ ಅವನ ಜನರ ಮೇಲೆ ಟ್ಯಾಕ್ಸ್ ಅನ್ನು ಹೇರಿದ್ದರಿಂದ, ದುಷ್ಕೃತ್ಯಗಳಿಗೆ ನಡೆಸಿದ್ದರಿಂದ ದೇಶವು ವಿಭಾಗವಾಗಿ ನಾಬಾಟನ ಮಗನಾದಂಥ ಯಾರೊಬ್ಬಾಮನು ದೇಶವನ್ನು ತುಂಡರಿಸಿದನು. 2 ಭಾಗ ಆಯಿತು. ಆ ಸಮಯದಲ್ಲಿ ಯೆಶಾಯನು ಎದ್ದು ಪ್ರವಾದಿಸ್ತಾ ಇದ್ದಾನೆ. ಹಲ್ಲೆಲೂಯ. ಆ ದೇಶದ ಮೇಲೆ ಏನ್ ಬರ್ಲಿಕ್ಕಿದೆ, ಆ ಜನರ ಮೇಲೆ ಏನ್ ಬರ್ಲಿಕ್ಕಿದೆ, ಅವ್ರ ಕುಟುಂಬದ ಮೇಲೆ ಏನ್ ಬರ್ಲಿಕ್ಕಿದೆ, ಯಾವ ಸಂಗತಿಗಳು ನಡಿಲಿಕ್ಕಿದೆ, ಹೇಗೆ ಅವರು ನಾಶವಾಗ್ಲಿಕ್ಕಿದ್ದಾರೆ, ಹೇಗೆ ಪುನಃಸ್ಥಾಪನೆಗೊಳ್ಳಿಕ್ಕಿದ್ದಾರೆ, ಹೇಗೆ ಮೆಸ್ಸಿಯನ ಬಂದು ಅವರನ್ನು ರಕ್ಷಿಸ್ಲಿಕ್ಕಿದ್ದಾನೆ, ಎಂಟೈರ್ ಎಲ್ಲ ವಿಷಯಗಳನ್ನ ದೇವರು ಯಾರಿಗೆ ತೋರಿಸ್ಲಿಕ್ಕಿದ್ದಾರೆ? ಯೆಶಾಯನಿಗೆ ತೋರಿಸ್ಲಿಕ್ಕಿದ್ದಾರೆ. ಜೋರಾಗಿ ಯೆಶಾಯನಿಗೆ ತೋರಿಸಿ ಎಲ್ಲವನ್ನ ಬರೇ ನೋಡಿ, ವಾ ಸೂಪರ್ ಸೂಪರ್, ಪ್ರೈಸ್ ಎಲ್ಲ ಪ್ರೈಸ್. ನೋ, ರೈಟ್, ಬರೀ ನೀನ್ ಅದನ್ನ ಒಂದ್ಸರಿ ನೀನ್ ಅದನ್ನ ಬರೆದ್ರೆ 2025ರಲ್ಲಿ ನನ್ನ ಜನರು ಓದ್ತಾರೆ. ಹೇಳ್ರಿ ಆಮೇನ್. ನನ್ನ ಜನರು ಅದನ್ನು ಓದ್ತಾರೆ. ಇದು ಜೀವವುಳ್ಳದ್ದು, ಕಾರ್ಯ ಸಾಧಕವಾದಂತ ಈ ಪ್ರವಾದನೆ ಒಂದೊಂದು ವಾಕ್ಯಗಳು ಕೂಡ ಯುಗ ಯುಗ ಯುಗಗಳ ತನಕನೂ ಕೂಡ. ಇನ್ನೊಂದು ನಿಮಗೆ ಸತ್ಯವಾದಂತ ಒಂದು ಮಾತು ಹೇಳ್ತೇನೆ, ಎಲ್ಲರೂ ಕಿವಿಗೊಟ್ಟು ಕೇಳಿಸ್ಕೊಳ್ರಿ. ಈ ಯೆಶಾಯನ ಪುಸ್ತಕ ಇವತ್ತಿಗೂ ಜೀವಂತವಾಗಿದೆ. ಇಸ್ರಾಯೇಲ್ ದೇಶದಲ್ಲಿ ಇದನ್ನು ಇವಾಗೂ ತನಕ ಇದನ್ನ ಕಾಪಾಡಲ್ಪಟ್ಟಿದೆ. ಇದಕ್ಕೋಸ್ಕರ ಒಂದು ಮ್ಯೂಸಿಯಮೇ ಮಾಡಿದ್ದಾರೆ ಅವರು. ಇದನ್ನ ಇವತ್ತಿಗೂ ಕೂಡ ಕಾಪಾಡ್ತಾ ಇದ್ದಾರೆ. ದರಿ ಸ್ತೋತ್ರ. ಯಾವ ಯೆಶಾಯನು ಬರೆದಂತ ವಾಕ್ಯಗಳು ಸತ್ಯವಾಗಿತ್ತು, ಸತ್ಯವಾದಂಥ ವಾಕ್ಯ ಕಾರ್ಯಸಾಧಕವಾಗಿತ್ತು, ಕಾರ್ಯಸಾಧಕವಾದಂಥ ಒಂದೊಂದು ವಾಕ್ಯಗಳು ಜನರ ಜೀವನದಲ್ಲಿ ಬದಲಾವಣೆಯನ್ನ, ಜನರ ಜೀವನದಲ್ಲಿ ಎಚ್ಚರಿಕೆಯನ್ನ, ಜನರ ಜೀವನದಲ್ಲಿ ಅವರ ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ದೇವರ ಸಂಸರ್ಗದ ಮಾರ್ಗದಲ್ಲಿ ಒಡಂಬಡಿಕೆ ಜೀವಿತದಲ್ಲಿ ಜೀವಿಸೋದಕ್ಕೋಸ್ಕರ ಈ ವಾಕ್ಯಗಳು ಇಸ್ರಾಯೇಲಲ್ಲಿ ಆ ದಿನ ಕಾರ್ಯ ಮಾಡಿದ ಹಾಗೆ ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗ್ಲಿ. ಯಾರಾದ್ರೂ ಆಮೇಲೆ ಹೇಳ್ರಿ. ಇವತ್ತಿಗೂ ಕೂಡ ಕಾರ್ಯ ಮಾಡ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ಇಂಥ ವಾಕ್ಯಗಳನ್ನ ದೇವ್ರು ಮಾತನಾಡ್ತಾ ಇದ್ದಾರೆ. ಆಮೋಚನ ಮಗನಾದಂತ ಯೆಶಾಯನಿಗೆ ದೇವ್ರು ಮಾತನಾಡ್ತಾ ಇದ್ದಾರೆ. ಐಸಾಯ, ಕಮ್, ಐ ವಾಂಟ್ ಟು ಟಾಕ್ ವಿತ್ ಯು. ನಾನು ನಿನ್ ಜೊತೆ ಮಾತನಾಡಬೇಕು. I'm going to tell you whatever the things happening in future. ಭವಿಷ್ಯದಲ್ಲಿ ಏನೇನೆಲ್ಲ ನಡೀತಿದೆ. What will going to happen Judea and Samaria and Israel, ಏನೇನೆಲ್ಲ ನಡೀತಿದೆ ನಾನು ನಿನ್ ಜೊತೆ ಮಾತನಾಡ್ತೀನಿ. ಕರೆದು ಪರ್ಸನಲ್ ಕೂತ್ಕೊಂಡು ಪವಿತ್ರಾತ್ಮನಾದಂಥ ದೇವರು ಮಾತನಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ವಾಕ್ಯ ಹೇಳ್ತಿದೆ, ಯಾರ ಕಾಲವಾದ ಮೇಲೆ
ಅರಸನಾದ ಉಜ್ಜಿಯನು ಕಾಲವಾದ ವರ್ಷದಲ್ಲಿ ಕರ್ತನು ಮಾತನಾಡ್ತಾ ಇದ್ದಾರೆ. ಉಜ್ಜಿಯನು ಸತ್ತು ಹೋಗಿದ್ದಾನೆ. ಅವನು ಸತ್ತು ಹೋದ ಮೇಲೆ ದೇವರು ಉನ್ನತೋನ್ನತ ಸಿಂಹಾಸನ ರೂಢನಾಗಿರುವುದನ್ನ ನಾನು ಕಂಡೆನು ಎಂಬುದಾಗಿ ಆತನು ಬರಿತಾ ಇದ್ದಾನೆ. ಓಕೆ, ನಾನು ಏನ್ ನೋಡ್ತಾ ಇದ್ದೇನೆ? ಐ ಸಿ ಹೆವೆನ್. ನನ್ನ ಪರಲೋಕವನ್ನು ನಾನು ನೋಡ್ತಾ ಇದ್ದೇನೆ. ಪರಲೋಕ ತೆರೆಯಲ್ಪಟ್ಟಿದೆ, ದ್ವಾರಗಳು ತೆರೆಯಲ್ಪಟ್ಟಿದೆ. ಸಿಂಹಾಸನ ರೂಢನಾಗಿರುವ ಆತನನ್ನು ನಾನು ನೋಡ್ತಾ ಇದ್ದೇನೆ. ಒಬ್ಬ ನರ ಮನುಷ್ಯನು ಪರಲೋಕ ತೆರೆದನ್ನ ಕಾಣ್ತಾ ಇದ್ದಾನೆ. ಪರಲೋಕದಲ್ಲಿ ಆಸೀನ ರೂಢನಾಗಿರುವ ಆತನನ್ನು ಆತನು ನೋಡ್ತಾ ಇದ್ದಾನೆ. ಲೈವ್ ನೋಡ್ತಾ ಇದ್ದೇನೆ. ನಾನು ನೆನೆಸ್ತೇನೆ, ದಿಸ್ ಇಸ್ ದ ಫಸ್ಟ್ ಟೈಮ್ ಒಬ್ಬ ಮನುಷ್ಯನಿಗೆ ದೇವರು ಪರಲೋಕವನ್ನ ತೋರಿಸ್ತಾ ಇರುವಂತದ್ದು. ದೇವರು ಅನೇಕ ಸಾರಿ ತಾನು ಯಾರಾಗಿದ್ದಾನೆ ಎಂಬುದಾಗಿ ದೇವರು ತನ್ನ ವ್ಯಕ್ತಿತ್ವನ ದೇವರು ತೋರಿಸ್ತಾ ಬಂದಿದ್ದಾನೆ. ಆತನು ನಾನು ಸೃಷ್ಟಿಕರ್ತನೆ ಎಂಬುದಾಗಿ ಆತನು ತೋರಿಸಿದ್ದಾನೆ. ಅಬ್ರಹಾಮನಿಗೆ ಯೆಹೋವ ಈರೆಯಾಗಿ ತನ್ನನ್ನು ತಾನು ತೋರಿಸ್ಕೊಂಡಿದ್ದಾನೆ. ಮೋಶೆಗೆ ಯೆಹೋವ ರಾಫ ಆಗಿ ತೋರಿಸ್ಕೊಂಡಿದ್ದಾನೆ. ಯೆಹೋವ ನಿಸ್ಸಿಯಾಗಿ ತೋರಿಸ್ಕೊಂಡಿದ್ದಾನೆ. ಒದಗಿಸುವಾತನಾಗಿ ತೋರಿಸ್ಕೊಂಡಿದ್ದಾನೆ. ಗುಣಪಡಿಸುವಾತನಾಗಿ ತೋರಿಸ್ಕೊಂಡಿದ್ದಾನೆ. ಜಯ ಕೊಡುವವನಾಗಿ ಆತನು ತೋರಿಸ್ಕೊಂಡಿದ್ದಾನೆ. ತನ್ನ ವ್ಯಕ್ತಿತ್ವವನ್ನ ದೇವರು ತೋರಿಸ್ತಾ ಬರಬೇಕಾದ್ರೆ ಇಲ್ಲಿ ಯೆಶಾಯನಿಗೆ ನಾನು ನೆನೆಸ್ತೇನೆ, ಇಡೀ ಯೂನಿವರ್ಸ್ ನಲ್ಲಿ ಫಸ್ಟ್ ಟೈಮ್ ಕಣ್ಣುಗಳನ್ನ ತೆರೆದು ಸಡನ್ ಆಗಿ ಪರಲೋಕದ ದರ್ಶನವನ್ನು ಆತನು ನೋಡ್ತಾ ಇದ್ದಾನೆ. ಹೆವೆನ್ ನೋಡ್ತಾ ಇದ್ದಾನೆ, ಪರಲೋಕ ನೋಡ್ತಾ ಇದ್ದಾನೆ. ನಮಗೆ ಇಲ್ಲಿಂದ ಒಂದು ನಮಗೆ ಸೂರ್ಯ ನೋಡ್ಲಿಕ್ಕೆ ಆಗೋದಿಲ್ಲ ಕಣ್ಬಿಟ್ಟು. ಒಂದು ಚಂದ್ರನನ್ನ ಚಂದ್ರ ಇರುವ ಸ್ಥಿತಿಗತಿಯನ್ನ ನಾವು ನೋಡ್ಲಿಕ್ಕೆ ಆಗುದಿಲ್ಲ. ಇವಾಗ ನೋಡ್ಬೋದು ಬಿಡ್ರಿ, ಟೆಕ್ನಾಲಜಿ ಇವಾಗಿದೆ. ಆದಾಗ್ಯೂ ಕೂಡ ಟೆಕ್ನಾಲಜಿಯಿಂದಲೇ ನಾವು ನೋಡ್ಬೋದು ವಿನಃ ನಮ್ಮ ಕಣ್ಣಿನಿಂದ ನಾವು ಇವತ್ತು ಚಂದ್ರ ಹೆಂಗಿದ್ದಾನೋ ನಮ್ಮ ಕೈ ನೋಡ್ಲಿಕ್ಕೆ ಆಗ್ತಿಲ್ಲ. ಗ್ರಹಗಳು ಹೆಂಗಿದೆ ಅಂತ ನಮ್ಮ ಕೈ ನೋಡ್ಲಿಕ್ಕೆ ಆಗುದಿಲ್ಲ. ಕಂಪ್ಯೂಟರ್ನಲ್ಲಿ ನೋಡ್ಬೋದು, ಮೊಬೈಲ್ಗಳಲ್ಲಿ ನಾವು ನೋಡ್ಬೋದು ಅಷ್ಟೇ. ಬಟ್ ನಮ್ಮ ಕಣ್ಣನ್ನು ತೆರೆದು ನೋಡೋಣ, ಯಾವ್ದನ್ನ ನೋಡ್ತೀರಾ ನೀವು? ನಮ್ಮ ಕಣ್ಣಿಗೆ ಕಾಣುವಂಥದ್ದು ಯಾವುದು? ಮಾರ್ಸ್ ಒಂದು ಕಾಣ್ಬೋದಲ್ಲ ನಮ್ಮ ಕಣ್ಣಿಗೆ. ಮಾರ್ಸ್ ಕಾಣ್ತಾ ಇದೆ, ಮತ್ತಿನ್ನೇನು ಕಾಣ್ತಿದೆ? ವೀನಸ್ ಒಂದು ಕಾಣ್ತದೆ, ಮಾರ್ಸ್ ಒಂದು ಕಾಣ್ತದೆ. ಓಕೆ, ಅದು ಜಸ್ಟ್ ಹೆಂಗ್ ಕಾಣ್ತವೆ ಅವು? ಜಸ್ಟ್ ಒಂದು ನಕ್ಷತ್ರ. ಈ ಲೈಟ್ ನೋಡ್ರಿ, ಇದು ಲೈಟ್ ನೋಡ್ದಂಗೆ ಅಷ್ಟೇ. ಬಟ್ ಅದು ಒಳಗಡೆ ಏನಿದೆ, ಹೆಂಗಿದೆ, ವಿ ಡೋಂಟ್ ನೋ. ಹಂಗೆ ಮುಂದೆ ಹೋಗ್ರಿ, ಇನ್ನು ಜುಪಿಟರ್ ನೋಡ್ರಿ ಹೆಂಗಿದೆ, ಗುರುಗ್ರಹ ಹೆಂಗಿದೆ ನಮಗೆ ಗೊತ್ತಿಲ್ಲ. ಶುಕ್ರ ಗ್ರಹ ಹೆಂಗಿದೆ ಗೊತ್ತಿಲ್ಲ ನಮಗೆ. ಫ್ಲೋಟೋ ಹೆಂಗಿದೆ ಗೊತ್ತಿಲ್ಲ. ನೆಪ್ಚೂನ್ ಹೆಂಗಿದೆ ಗೊತ್ತಿಲ್ಲ. ಯಾರೋ ಹೇಳ್ತಾರೆ ಗ್ಯಾಲಾಕ್ಸಿ ಅಂತಂದು ಹೇಳ್ತಾರೆ, ಹೆಂಗಿದೆ ಗೊತ್ತಿಲ್ಲ. ಮಿಲ್ಕಿ ವೇ ಗ್ಯಾಲಾಕ್ಸಿ ಹೆಂಗಿದೆ ನಮಗೆ ಗೊತ್ತಿಲ್ಲ. ದ ಬಿಗ್ ಬ್ಯಾಂಗ್ ಹೆಂಗಿದೆ, ವಿ ಡೋಂಟ್ ನೋ. ಬಿಹೈಂಡ್ ದಿಸ್ ಸ್ಕೈ, ಈ ಒಂದು ಆಕಾಶದ ಮೇಲೆ ಏನೇನೆಲ್ಲ ಇದೆ, ವಿ ಡೋಂಟ್ ನೋ, ನಮಗೆ ಸರಿಯಾಗಿ ಗೊತ್ತಿಲ್ಲ. ಅಂದ್ರೆ ನಾವು ನಮ್ಮ ಕಣ್ಣಿನಿಂದ ನಾವು ಯಾವುದು ನೋಡ್ಲಿಲ್ಲ. ಆದ್ರೆ ಇದನ್ನೆಲ್ಲದ ಮೀರಿ ದಾಟಿ 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 ಎಷ್ಟೋ ಪ್ರಕಾಶಮಾನ ವರ್ಷಗಳವರೆಗೂ ದೂರದಲ್ಲಿರುವಂತ ಪರಲೋಕವನ್ನ, ಬರೀ ಪರಲೋಕ ಅಷ್ಟೇ ಅಲ್ಲ, ಆ ದ್ವಾರವನ್ನ ತೆರೆದು ಆ ಪರಲೋಕದ ಒಳಗಡೆ ಸಿಂಹಾಸನ ರೂಢನಾಗಿರುವಾತನನ್ನ ನಾನು ಕಂಡೆನು ಎಂಬುದಾಗಿ ಹೇಳ್ಬೇಕಾದ್ರೆ, ಹಲ್ಲೆಲೂಯಾ. ಒಬ್ಬ ಮನುಷ್ಯನನ್ನ ದೇವರು ನನ್ನ ಪರಲೋಕದ ದರ್ಶನವನ್ನ ಆತನ ಕೊಡ್ತಾ ಇದ್ದಾನಂದ್ರೆ, ವಾವ್, ಎಷ್ಟು ದೊಡ್ಡ ದೇವ್ರೇ. ಪರಲೋಕದ ದರ್ಶನವನ್ನ ಕೊಟ್ಟು ಓಕೆ ಹೇಳ್ತಾ ಇದ್ದಾನೆ. ಆತನ ನೋಡಿ ಕರೆಕ್ಟಾಗಿ ಬರೀತಾ ಇದ್ದಾನೆ. ಆತನು ಏನಂತ ಹೇಳ್ತಿದ್ದಾನೆ? ಓಕೆ, ಉನ್ನತೋನ್ನತ ಸಿಂಹಾಸನ ರೂಢನಾಗಿರುವುದನ್ನು ಕಂಡೆನು. ಕರ್ತನು ಹೇಗಿದ್ದಾನೆ? ಉನ್ನತೋನ್ನತ ಸಿಂಹಾಸನ ರೂಢನಾಗಿರುವುದನ್ನ ನಾನು ಕಂಡೆನು, ನಾನು ನೋಡ್ದೆ. ಎಲ್ಲರೆಡೆ ನಾನು ನೋಡ್ದೆ. ಮತ್ತೆ ಮುಂದೆ ಹೇಳ್ತಿದೆ, ಆತನ ವಸ್ತ್ರದ ನೆರಿಗೆಯು ಮಂದಿರದಲ್ಲೆಲ್ಲ ಹರಡಿತು. ವಾವ್, ಅದು ಆತನ ಸಾರ್ವಭೌಮವನ್ನ ತೋರಿಸ್ತಾ ಇದೆ. ದೇವರು ಸರ್ವವ್ಯಾಪಿ ಎಂಬುದಾಗಿ ಅದನ್ನು ತೋರಿಸ್ತಾ ಇದೆ. ಇಡೀ ಮಂದಿರಕ್ಕೆ ಓಕೆ ಆ ಪರಲೋಕದಲ್ಲಿರುವ ಆ ಮಂದಿರದಲ್ಲೆಲ್ಲ ಆತನ ವೈಭವ ಅದು ತೋರಿಸ್ತಾ ಇದೆ. ಆತನ ಶ್ರೇಷ್ಠತೆ ತೋರಿಸ್ತಾ ಇದೆ. ಆತನ ಘನತೆ ತೋರಿಸ್ತಾ ಇದೆ. ಆತನು ಎಷ್ಟು ಉನ್ನತನು ಎಂಬುದಾಗಿ ತೋರಿಸ್ತಾ ಇದೆ. ಆತನ ಪ್ರಭಾವ ತೋರಿಸ್ತಾ ಇದೆ. ನನ್ನ ಪ್ರೀತಿಯುಳ್ಳ ದೇವಚಂದ್ರೇ, ಒಬ್ಬ ನರ ಮನುಷ್ಯನಿಗೆ ದೇವರು ತನ್ನ ಪ್ರಭಾವವಾದ ಐಶ್ವರ್ಯವನ್ನ ದೇವರು ತೋರಿಸ್ತಾ ಇದ್ದಾರೆ. ಆತನ ವಸ್ತ್ರದ ನೆರಿಗೆಯು ಮಂದಿರದಲ್ಲೆಲ್ಲ ಹರಡಿತು. ಆತನ ಸುತ್ತ ಯಾರನ್ನು ನೋಡ್ತಾ ಇದ್ದಾರೆ? ಅಷ್ಟು ಮಾತ್ರವಲ್ಲದೆ ಸರಾಫಿಯರು ಎಂಬುದಾಗಿ ಒಂದು ದೂತ ಗಣಗಳ ಒಂದು ದೊಡ್ಡ ಸೈನ್ಯ ಇದೆ. ಸರಾಫಿಯರನ್ನು ನೋಡ್ತಾ ಇದ್ದಾನೆ. ಅವ್ರು ಹೇಗಿದ್ದಾರೆ ಅಂತೆ ಕರೆಕ್ಟಾಗಿ ನೋಡ್ತಾ ಇದ್ದಾನೆ ನೋಡ್ರಿ. ಪ್ರತಿಯೊಬ್ಬನು 6 ರೆಕ್ಕೆ ಉಳ್ಳವನಾಗಿ, ಎಷ್ಟೆಷ್ಟು? 6 6 ಪ್ರತಿಯೊಬ್ಬೊಬ್ಬರಿಗೂ 6 ರೆಕ್ಕೆಗಳಿದೆ.
ಎರಡರಿಂದ ತನ್ನ ಮುಖವನ್ನು ಮುಚ್ಚಿಕೊಂಡಿದ್ದಾರೆ, ಎರಡರಿಂದ ತನ್ನ ಕಾಲುಗಳನ್ನು ಮುಚ್ಚಿಕೊಂಡಿದ್ದಾರೆ, ಎರಡರನ್ನ ಬಡಿಯುತ್ತಾ ನೆಲ ಸೋಕದೆ ಅಂದ್ರೆ ನೆಲ ಟಚ್ ಆಗದೆ ಸ್ವಲ್ಪ ಹೈಟ್ ಅಲ್ಲಿ ನಿಂತ್ಕೊಂಡು ಅವ್ರು ಏನಂತ ಹೇಳ್ತಾ ಇದ್ದಾರೆ, ಒಬ್ಬನು ಮತ್ತೊಬ್ಬನಿಗೆ ಹೇಳ್ತಾ ಇದ್ದಾನೆ, ಸೇನಾಧೀಶ್ವರನಾದ ಯೆಹೋವನು, ಹೇಳ್ರಿ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು. ನಮ್ಮ ಬಲಗೈಯ ಮೇಲೆ ಕೆತ್ತಿ ಹೇಳೋಣ, ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು. ಪ್ರೈಸ್ ದಿ ಲಾರ್ಡ್. ಕೂಗಿ ಹೇಳಿದನು. ಕೂಗುವನ ಶಬ್ದಕ್ಕೆ ದ್ವಾರದ ಅಸ್ಥಿವಾರವು ಕದಲಿತು, ಧೂಮವು ಮಂದಿರದಲ್ಲೆಲ್ಲ ಹರಡಿಕೊಳ್ಳಿತು. ಯಾವಾಗ ಈ ಸೌಂಡ್ ಬಂತು, ಪರಿಶುದ್ಧನು ಪರಿಶುದ್ಧನು ಎಂಬುದಾಗಿ ಹೇಳ್ತು, ಸಡನ್ ಆಗಿ ಒಂದು ಭೂಕಂಪ ಆಯಿತು ಪರಲೋಕದಲ್ಲಿ. ಹಲೋ, ಪರಲೋಕದಲ್ಲಿ ಒಂದು ಭೂಕಂಪ ಆಯಿತು. ಆ ಅಸ್ಥಿವಾರದ ದ್ವಾರವು ಕದಲಿತು. ತಕ್ಷಣ ಅಲ್ಲಿ ಧೂಪ ಹಾಕಲ್ಪಡ್ತು. ಆ ಧೂಪದ ಸುವಾಸನೆ ಇಡೀ ಮಂದಿರದಲ್ಲೆಲ್ಲ ಹರಡಿತು. ಎಂತ ದರ್ಶನ ಇದೆ ರೀ ಇದು. ವಾವ್. ನನಗನ್ನಿಸ್ತೇನೆ ಬೈಬಲಲ್ಲಿ 4 ಜನ ಮಾತ್ರ ಪರಲೋಕ ನೋಡಿದ್ದಾರೆ. ಓನ್ಲಿ 4 ಪೀಪಲ್ಸ್ ಪರಲೋಕ ನೋಡಿರೋದು, ಹೆವೆನ್ ನೋಡಿರೋದು, ದೇವರ ಸಿಂಹಾಸನ ನೋಡಿರೋದು 4 ಜನ. ಫಸ್ಟ್ ನೋಡಿರೋದು ಯೆಶಾಯನ ಮೊದಲಾಗಿ ನೋಡ್ತಾ ಇದ್ದಾನೆ. ಎರಡನೇದಾಗಿ ಯೆಹೆಜ್ಕೇಲನ್ನು ನೋಡ್ತಾ ಇದ್ದಾನೆ. ಚಾಪ್ಟರ್ 40 40ನೇ ಅಧ್ಯಾಯಕ್ಕೆ ಬರ್ಬೇಕಾದ್ರೆ ಯೆಶಾಯನ ನೋಡ್ತಾ ಇದ್ದಾನೆ. ಮೂರನೇದಾಗಿ ಅಪೊಸ್ತಲನಾದ ಪೌಲನ ನೋಡ್ತಾ ಇದ್ದಾನೆ. ನಾನು 3ನೇ ಆಕಾಶಕ್ಕೆ ನಾನು ಎತ್ತಲ್ಪಟ್ಟು ಸಿಂಹಾಸನ ನಾನು ನೋಡಿದೆ, ದೇವರ ಪ್ರಭಾವವನ್ನು ನಾನು ನೋಡಿದೆ. ಅಪೊಸ್ತಲನಾದ ಪೌಲನಿಗೆ ದೇವರನ್ನು ತೋರಿಸಿದ್ದಾರೆ. ಇನ್ನು 4ನೇದಾಗಿ ಅಪೊಸ್ತಲನಾದ ಯೋಹಾನನಿಗೆ ಪಾಪ್ಮೋಸ್ ದ್ವೀಪದಲ್ಲಿ ತೋರಿಸಿದ್ದಾರೆ. ಬೈಬಲಲ್ಲಿ 4 ಜನರು ಪರಲೋಕ ನೋಡಿದ್ದಾರೆ. ಅದರಲ್ಲಿ ಫಸ್ಟ್ ಪರಲೋಕ ನೋಡಿರೋದು ಯೆಶಾಯನ. ಯಾವಾಗ ಯೆಶಾಯನಿಗೆ ತೋರಿಸ್ತಾ ಇದ್ದಾರೆ? ಭೂಲೋಕದ ಅವರ 120 ರಾಜ್ಯತ್ವದ ಆಡಳಿತ ನಾಶವಾಗಬೇಕಾದ್ರೆ ದೇವ್ರು ಹೇಳ್ತಾ ಇದ್ದಾರೆ, ಭೂಲೋಕದಲ್ಲಿ ಎಲ್ಲ ರಾಜ್ಯಗಳು ಅಷ್ಟೇ, ಆದ್ರೆ ನನ್ನ ರಾಜ್ಯತ್ವ ಶಾಶ್ವತವಾಗಿರ್ತದೆ. ಆಮೆನ್. ನನ್ನ ರಾಜ್ಯತ್ವ ಶಾಶ್ವತವಾಗಿರ್ತದೆ. ಅವರ ಸಿಂಹಾಸನವು ಕದಲಿಸಲ್ಪಡ್ತದೆ, ಅದು ನನ್ನ ಸಿಂಹಾಸನವು ಸ್ಥಿರವಾಗಿರ್ತದೆ. ಅವರ ರಾಜ್ಯದಲ್ಲಿ ನನ್ನ ಮಂದಿರ ಹೊಲೆಯಾಗಿದೆ, ನನ್ನ ಮಂದಿರ ಕಳ್ಳರ ಗವಿಯಾಗಿದೆ, ನನ್ನ ಮಂದಿರ ಪಾಪದ ಶಾಪಕರವಾದ ಸಂಗತಿಗಳಿಂದ ತುಂಬಿಸಲ್ಪಟ್ಟಿದೆ. ಆದರೆ ಪರಲೋಕದಲ್ಲಿ ಆತನ ಸಿಂಹಾಸನದ ಮಂದಿರದಲ್ಲಿ ಪರಿಶುದ್ಧತ್ವವು ಇನ್ನೂ ಸದಾಕಾಲ ಇರುವಂತದ್ದಾಗಿದೆ. ಈ ಸಂಗತಿಯನ್ನ ದೇವರು ಯಾರಿಗೆ ತೋರಿಸ್ತಾ ಇದ್ದಾರೆ? ಯೆಶಾಯನಿಗೆ ತೋರಿಸ್ತಾ ಇದ್ದಾರೆ. ಯೆಶಾಯನ ಅದನ್ನೆಲ್ಲ ನೋಡ್ಬೇಕಾದ್ರೆ 1 ನಿಮಿಷ ಹೆಂಗ್ ಅನಿಸ್ತದೆ. ಸಡನ್ ಆಗಿ ಇವಾಗ ನಿಮಗೆ ನಾನು ಕೇಳ್ತಾ ಬರ್ತೀನಿ ನೋಡ್ರಿ, ಅರ್ಶನ ಸಡನ್ ನಿಮಗೆ ಪರಲೋಕವನ್ನ ತೆರೆಯಲ್ಪಟ್ಟು ಮನೇಲಿ ಏನೋ ಪ್ರೇಯರ್ ಮಾಡ್ತಾ ಇದ್ದೀರಾ, ಇಮ್ಮಿಡಿಯೇಟ್ ಆಗಿ ತಕ್ಷಣ ಏನೋ ಮನೆಯೆಲ್ಲ ಶೇಕ್ ಆದಂಗೆ ಆಯ್ತು, ಏನೋ ನಿಮ್ ದೇಹದಲ್ಲಿ ಒಂದು ಬದಲಾವಣೆ ಆಗೋದನ್ನ ನೀವು ನೋಡ್ತಾ ಇದ್ದೀರಾ. ಸಡನ್ ಆಗಿ ಕಂಡುಬಿಟ್ಟಿದ ತಕ್ಷಣ ನಿಮ್ಮ ಮುಂದೆ ಒಂದು ಹೆವೆನ್ ಚಿತ್ರ ಬರ್ತಾ ಇದೆ, ಪರಲೋಕದ ದರ್ಶನ ಕಾಣ್ತಾ ಇದೆ ನಿಮಗೆ. ಹೌ ಯು ಫೀಲ್? ಹೆಂಗ್ ಅನಿಸ್ತದೆ ನಿಮಗೆ? ಏನು ವರ್ಡ್ ಬರ್ತಿದೆ ನಿಮ್ಮ ಬಾಯಿಂದ? ದೇವ್ರಿಗೆ ಸ್ತುತಿ ಬರ್ತಿದೆ. ಹೆಂಗ್ ಸ್ತುತಿ ಮಾಡ್ತೀರಾ? ಪ್ರೈಸ್ ದಿ ಲಾರ್ಡ್ ಅಂತ ಹೇಳ್ತೀರಾ. ಓಕೆ ವಿನೋದ್, ಸಡನ್ ನಿನಗೆ ಹೆವೆನ್ ದರ್ಶನ ಆದ್ರೆ ಏನ್ ಮಾಡ್ತೀಯ? ಸೋಮಣ್ಣ, ನೀನ್ ಹೆಂಗ್ ಎಕ್ಸ್ಪ್ರೆಸ್ ಮಾಡ್ತೀಯ? ಅಡ್ಡ ಬಿದ್ಬಿಡ್ತೀಯ? ಹಿಂಗ್ ಸಡನ್ ಆಗಿ ಅಡ್ಡ ಬಿದ್ಬಿಡ್ತೀಯ? ಸಾಷ್ಟಾಂಗವಾಗಿ ಅಡ್ಡ ಬಿದ್ಬಿಡ್ತೀಯ? ಚಂದ್ರಣ್ಣ, ಏನ್ ಹೇಳ್ಬೇಕಂತ ಹೇಳಿ ಗೊತ್ತಾಗೋದಿಲ್ಲ. ಸಿಸ್ಟರ್ಸ್ ಕಡೆ ಬರ್ತೀನಿ, ನೀವ್ ಹೇಳ್ರಿ ನೋಡೋಣ ಹೆಂಗಿರ್ತದೆ. ರೋಶ್ನಿ, ಸಡನ್ ಆಗಿ ನಿಂಗೆ ಹೆವೆನ್ ವಿಷನ್ ಆಗಿದ ತಕ್ಷಣ ಏನ್ ಮಾಡ್ತೀಯ ನೀನ್? ಶಾಕ್ ಆಗ್ತೀಯಾ? ಆಮೇಲೆ ಅಳ್ತೀಯಾ? ಓಕೆ, ಇವಳು ಅಳ್ತಾಳಂತೆ, ಎದ್ದು ಕುಣಿದಾಡ್ಬಿಡ್ತೀರಾ, ಕೊಂಡಾಡ್ತೀರಾ. ವಾ, ಓಕೆ. ಅದು ಯೆಶಾಯ ಏನ್ ಮಾಡ್ದ? ಪರಲೋಕನ್ನು ನೋಡಿದ ತಕ್ಷಣ ಯೆಶಾಯ ಏನ್ ಮಾಡ್ದ? ರೀಡ್, ಕಮನ್ ಎವ್ರಿ ಒನ್, ರೀಡ್ ಚಾಪ್ಟರ್ 6 verse 5. ಎಲ್ಲರೂ ಕೂಡ ಓದ್ರಿ. ಆಗ ನಾನು ಅಯ್ಯೋ ನನ್ನ ಗತಿಯನ್ನು ಏನು ಹೇಳಲಿ. ಹಲೋ ಯೆಶಾಯನ ಹೇಳ್ತಿದ್ದಾನೆ, ಅಯ್ಯೋ ನನ್ನ ಗತಿ ಏನು ಹೇಳಲಿ. ನೋಡ್ರಿ, ನೀವೆಲ್ಲರೂ ಪ್ರೈಸ್ ಮಾಡ್ತಾರಂತೆ, ಕಣ್ಣೀರ್ ಬರ್ತೈತಂತೆ, ಕುಣಿದಾಡ್ತಿರಂತೆ, ಕರೆಂಟ್ ಹೊಡಿತೈತಂತೆ, ಏನೇನು ಹೇಳ್ತಾ ಇದ್ದೀರಾ? ಫಸ್ಟ್ ಹೆವೆನ್ ನೋಡಿದ ತಕ್ಷಣ ಯೆಶಾಯನ ಹೇಳ್ತಾ ಇದ್ದಾನೆ, ಅಯ್ಯೋ ನನ್ನ ಗತಿ ಏನು ಹೇಳಲಿ, ನಾಶವಾದೇನಲ್ಲ. ವಾವ್, ನಾಶವಾದ. ಯಾಕೆ ಅವನು ಏನು ಹೇಳ್ತಾ ಇದ್ದಾನೆ ಅಂದ್ರೆ, ನೋಡ್ರಿ, ಈಗ ಅವ್ನು ಕನ್ಫೆಸ್ ಮಾಡ್ತಾ ಇದ್ದಾನೆ, ನಾನು ಹೊಲಸು ತುಟಿ ಉಳ್ಳವನು,
ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸಿಸುವವನು. ಇಂಥ ನನ್ನ ಕಣ್ಣುಗಳು ರಾಜಾದಿರಾಜನನ್ನ ಸೇನಾಧೀಶ್ವರನಾದ ಯೆಹೋವನನ್ನ ಕಂಡವು ಎಂದು ಕೂಗಿಕೊಳ್ಳಲು. ವಾವ್, ಆಮೆನ್. ಕನ್ಫೆಸ್ ಹಿಸ್ ಸಿನ್. ಆತನ ತನ್ನ ಪಾಪವನ್ನು ಅರಿಕೆ ಮಾಡ್ತಾ ಇದ್ದಾನೆ. ಹೆವೆನ್ ನೋಡ್ತಾ ಇರ್ಬೇಕಾದ್ರೆ ನೋಡ್ರಿ, ಆಮೆನ್, ಒಂದ್ ಕಡೆ ಹೆವೆನ್ ಕಾಣ್ತಾ ಇದೆ ಅವನಿಗೆ. ಈ ಕಣ್ಣಿನಿಂದ ರಾಜಾದಿರಾಜನನ್ನ, ಕರ್ತನ ಪರಿಶುದ್ಧನಾದ ಸೇನಾಧೀಶನಾದ ಯೆಹೋವನನ್ನ ನೋಡ್ತಾ ಇರ್ಬೇಕಾದ್ರೆ ಅಂತರಾತ್ಮ ಹೇಳ್ತಾ ಇದೆ, ಯು ಆರ್ ಎ ಸಿನರ್. ನೀನೊಬ್ಬ ಪಾಪಿ. ಯುವರ್ ಟಂಗ್ ಇಸ್ ನಾಟ್ ಕ್ಲೀನ್. ನಿನ್ನ ತುಟಿ ಸರಿ ಇಲ್ಲ, ನಿನ್ನ ಕಣ್ಣು ಸರಿ ಇಲ್ಲ, ನಿನ್ನ ಕೈ ಸರಿ ಇಲ್ಲ, ನಿನ್ನ ಜೀವನ ವ್ಯಕ್ತಿತ್ವ ಸರಿ ಇಲ್ಲ. ಯು ಆರ್ ಎ ಸಿನ್ನರ್. ಅಂತರಾತ್ಮ ಅವನಿಗೆ ಹೇಳ್ತಾ ಇದೆ. ಆ ಅಂತರಾತ್ಮದ ಒಳಗಿನಿಂದ ಒಂದು ಕೂಗು ಬರ್ತಾ ಇದೆ. ದ ಕ್ರೈ ಔಟ್ ಆಫ್ ಇನ್ನರ್ ಮ್ಯಾನ್. ಒಳಗಿನ ಅಂತರಾದ ಮನುಷ್ಯನು ಕೂಗ್ಕೊಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ? ನನ್ನ ಕಣ್ಣುಗಳು ಆತನ ನೋಡಿದ್ವಿ, ಅಯ್ಯೋ ನನ್ನ ಗತಿ ಏನ್ ಹೇಳಿ, ನಾನು ಸತ್ನೆ ಹೋಗು. ಹಲ್ಲೆಲೂಯಾ. ಇದೇ ತರ ಪಾತ್ಮೋಸ್ ದ್ವೀಪದಲ್ಲಿ ಯೋಹಾನ್ಗೂ ಕೂಡ ಆಗಿದೆ. ನನ್ನ ಕರ್ತನ ದಿನದಲ್ಲಿ ಒಂದು ಶಬ್ದವನ್ನು ನಾನು ಕೇಳಿದೆನು. ಅದೇನಂತ ತಿರುಗಿ ನೋಡಿದ ತಕ್ಷಣ ಅವನು ಯಾರನ್ನು ನೋಡ್ತಾ ಇದ್ದಾನೆ? ಹೆವೆನ್ ನೋಡ್ತಾ ಇದ್ದಾನೆ, ಜೀಸಸ್ನ ನೋಡ್ತಾ ಇದ್ದಾನೆ. ನಾನು ಸತ್ತವನಾಗಿ ನಾನು ಬಿದ್ದೇನೆ ಎಂಬುದಾಗಿ ಹೇಳ್ತಾನೆ. ಒಂದು ಚೆನ್ನಾಗಿ ತಿಳ್ಕೊಡ್ರಿ, ಆ ಪರಿಶುದ್ಧನಾದ ದೇವರನ್ನ ನೋಡ್ಲಿಕ್ಕೆ ದೇವ್ರು ನಮಗೆ ಕೊಟ್ಟಿರುವಂಥದ್ದು ಪರಿಶುದ್ಧತೆ ಕಣ್ಣನ್ನ, ಪರಿಶುದ್ಧತೆಯ ಜೀವಿತವನ್ನ, ಪರಿಶುದ್ಧ ನಾಲಿಗೆಯನ್ನ, ಪರಿಶುದ್ಧವಾದಂಥ ವ್ಯಕ್ತಿತ್ವವನ್ನ ದೇವರು ನಮ್ಗೆ ಅನುಗ್ರಹಿಸಿ ಕೊಟ್ಟಿದ್ದಾನೆ. ನಾವು ಆತನ ಸನ್ನಿಧಾನದಲ್ಲಿ ಹೋಗುವುದಕ್ಕೋಸ್ಕರವೇ ದೇವರು ನಮ್ಮ ಜೀವಿತನ ರೂಪಾಂತರಗೊಳಿಸಿದ್ದಾನೆ. ಸಂಬಡಿ ಸೇ ಆಮೆನ್. ಯಾವಾಗ ಈತನ ಕೂಗ್ಕೊಂಡು ಈಗ ದೇವ್ರೇನ್ ಮಾಡಿದ್ರು? ತಕ್ಷಣ ಅಲ್ಲಿ ಯಾರು ಮುಂದೆ ಬರ್ತಾ ಇದ್ದಾರೆ? ಹೋದ್ರಿ, ಸೆರಾಫಿಯರಲ್ಲಿ ಒಬ್ಬನು. ಯಾರು? ಸೆರಾಫಿಯರಲ್ಲಿ. ಆ ಸೆರಾಫಿಯರ್ ಏನ್ ಮಾಡ್ತಾ ಇದ್ರಂತವ್ರು? ಹಲೋ, ಅವ್ರಿಗೆ ಎಷ್ಟು ರೆಕ್ಕೆ ಇತ್ತು? 6 ರೆಕ್ಕೆ ಇತ್ತು ಅವರಿಗೆ. ಮುಖಾನು ಮುಚ್ಕೊಂಡಿದ್ದಾರೆ, ಕಾಲು ಮುಚ್ಕೊಂಡಿದ್ದಾರೆ, 1-2ರಿಂದ ಹಿಂಗೆ ಸ್ವಿಂಗ್ ಮಾಡ್ತಾ ಬಡಿತಾ ಇದ್ದಾರೆ. ಈಗ ಇಮಿಡಿಯೇಟ್ ಆಗಿ ಒಬ್ಬನ ಅದ್ರಲ್ಲಿ ನಿಲ್ಲಿಸಿ, ಆ ಧೂಪ ವೇದ್ಯದಲ್ಲಿ ಯಾವಾಗ ಆ ಕೆಂಡ ಇತ್ತು ತಕ್ಷಣ ಅದರಲ್ಲಿ ಒಂದು ಕೆಂಡ ತೆಗೆದುಕೊಂಡು ಹೋದ್ರೆ 6ನೇ ವಾಕ್ಯ. ಯಜ್ಞವೇದಿಯಿಂದ ತಾನು ತಂಡಸದಲ್ಲಿ ತೆಗೆದ ಕೆಂಡವನ್ನು ಕೈಯಲ್ಲಿ ಹಿಡಿದುಕೊಂಡು ನನ್ನ ಬಳಿಗೆ ಹಾರಿ ಬಂದು ನನ್ನ ಬಾಯಿಗೆ ಮುಟ್ಟಿಸಿ, ಇಗೋ ಇದು ನಿನ್ನ ತುಟಿಗಳಿಗೆ ತಗಲಲಿ, ನಿನ್ನ ದೋಷವು ನೀಗಿತು, ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವಾಯ್ತು ಅಂದನು. ಸಾಕು. ಹಲ್ಲೆಲೂಯಾ. ಯಾರಾದ್ರೂ ಹೇಳಿ ಕೈಗಳಂತೆ ಆಮೆನ್. ಇಲ್ಲಿ ಹೇಳ್ತಿದೆ ಯಾಕೆ ತಕ್ಷಣ ಸೆರಾಫಿಯರಲ್ಲಿ ಒಬ್ಬನು ಯಜ್ಞವೇದಿಯಿಂದ ತಾನು ತಂಡಸದಲ್ಲಿ ಅಂದ್ರೆ ಆ ಯಜ್ಞವೇದಿ ತಂಡಸದಲ್ಲಿ ತೆಗೆದ ಒಂದು ಕೆಂಡವನ್ನ ಕೈಯಲ್ಲಿ ಹಿಡ್ಕೊಂಡು ನನ್ನ ಬಳಿಗೆ ಹಾರಿ ಬಂದು ನನ್ನ ಬಾಯಿಗೆ ಮುಟ್ಟಿಸಿ, ಇಗೋ ಇದು ನಿನ್ನ ತುಟಿಗಳಿಗೆ ತಗಲಿತು, ನಿನ್ನ ದೋಷವು ನೀಗಿತು, ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವಾಯಿತು ಅಂದನು. ಹಲ್ಲೆಲೂಯಾ. ಹೆವೆನ್ ತೋರಿಸ್ತಾರೆ ದೇವರು. ಆದ್ರೆ ಅದರಲ್ಲಿ ಸೇರ್ಬೇಕಾದ್ರೆ ಏನ್ ಬೇಕಾಗಿದೆ? ದೋಷ ನೀಗಲ್ಪಡಬೇಕಾಗಿದೆ, ಪಾಪಕ್ಕೆ ಪ್ರಾಯಶ್ಚಿತ್ತವಾಗಬೇಕಾಗಿದೆ. ಆಮೆನ್, ಆಮೆನ್. ಫಸ್ಟ್ ಅವನು ಕನ್ಫೆಸ್ ಮಾಡಿದ್ದಾನೆ, ಅವನ ಪಾಪವನ್ನ ಅರಿಕೆ ಮಾಡಿದ್ದಾನೆ. ಅರಿಕೆ ಮಾಡಿ ಯೆಶಾಯನ ತನ್ನ ಪಾಪವನ್ನು ಅರಿಕೆ ಮಾಡಿ ಹೇಳ್ತಿದ್ದಾನೆ, ಸ್ವಾಮಿ ನಾನು ಹೊಲಸು ತುಟಿಯುಳ್ಳವನು, ಅವ್ರ ಮಧ್ಯದಲ್ಲಿಯೂ ಕೂಡ ನಾನು ವಾಸ ಮಾಡುವವನು, ಗುಣಗುಟ್ಟುವ ಜನರ ಮಧ್ಯದಲ್ಲಿ ನಾನಿದ್ದೇನೆ, ಗುಣಗುಟ್ಟುವ ಜನರ ಮಧ್ಯದಲ್ಲಿದ್ದೇನೆ, ಶಾಪಕರವಾದ ಮಾತುಗಳನ್ನು ಮಾತನಾಡುವ ಜನರ ಮಧ್ಯದಲ್ಲಿ ನಾನಿದ್ದೇನೆ. ಕರ್ತನೆ ನನ್ನ ಕ್ಷಮಿಸೆಂಬುದಾಗಿ ತನ್ನ ಅಂತರಾತ್ಮದಿಂದ ದೇವ್ರ ಸನ್ನಿಧಾನದಲ್ಲಿ ಅದನ್ನು ವಿಜ್ಞಾಪಿಸಿದ್ದಾನೆ. ಪ್ರಾಯಶ್ಚಿತ್ತಕ್ಕಾಗಿ ಕೂಗಿಕೊಂಡಿದ್ದಾನೆ. ನನ್ನ ಕಣ್ಣುಗಳು ಸರಿ ಇಲ್ಲ, ನನ್ನ ಕಣ್ಣು. ಆದ್ರೆ ಇಂಥ ಪಾಪ ಕಣ್ಣುಗಳಿಂದನೇ ದೇವರು ತನ್ನ ದರ್ಶನವನ್ನ ನೋಡ್ಲಿಕ್ಕೆ ನನಗೆ ಕೃಪೆ ಕೊಟ್ಟಿದ್ದಾನೆ. ಯಾವಾಗ ತನ್ನ ಪಾಪವನ್ನ ಪ್ರಾಯಶ್ಚಿತ್ತಕ್ಕಾಗಿ ಆತನ ಅರಿಕೆ ಮಾಡಿದನೋ, ಸೆರಾಫಿರಲ್ಲಿ ಒಬ್ಬನು ಬಂದು ಕೆಂಡವನ್ನು ಮುಟ್ಟಿಸಿದ್ದಾನೆ. ಆಮೆನ್. ಈ ಅಂತ್ಯ ದಿನಮಾನಗಳಲ್ಲಿ ಎಲ್ಲರೂ ಕೇಳಿಸ್ಕೊಳ್ರಿ, ನಮ್ಮನ್ನೂ ಕೂಡ ದೇವರು ಆ ಒಂದು ದರ್ಶನವನ್ನ ನೋಡೋದಕ್ಕೋಸ್ಕರ ತನ್ನ ಮಗನ ಕೆಂಡದ ರೂಪಿಯಲ್ಲಿ ತನ್ನ ಮಗನನ್ನೇ ದೇವರು ನಮಗೆ ಕಳಿಸಿಕೊಟ್ಟಿದ್ದಾನೆ. ಆತನ ಕಲ್ವಾರಿ ಶಿಲುಮೆ ಮೇಲೆ ತನ್ನ ಪ್ರಾಣವನ್ನು ಕೊಡುವುದರ ಮೂಲಕವಾಗಿ ಆತನ ರಕ್ತದಿಂದ ನಾವು ಶುದ್ಧೀಕರಿಸಲ್ಪಟ್ಟಿದ್ದೇವೆ. ನಮ್ಮ ದೋಷವನ್ನು ನೀಗಿದೆ. ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಆತನೇ ತನ್ನನ್ನು ಸಮರ್ಪಿಸಿಕೊಂಡು ನಮಗೆ ಬರಬೇಕಾದ ದಂಡನೆಯನ್ನ ಆತನು ಹೊತ್ತುಕೊಂಡು, ನಮಗೆ ಬರಬೇಕಾದಂಥ ಶಾಪಗಳನ್ನ ತಾನು ಹೊತ್ತುಕೊಂಡು ನಮಗೆ ಆ ಶಾಪದ ವಿಮೋಚನೆಯನ್ನು ಕೊಟ್ಟವನಾಗಿ ಇವತ್ತು ನನ್ನನ್ನ
ಆತ್ಮದಲ್ಲಿ, ಶರೀರದಲ್ಲಿ, ಮನಸ್ಸಿನಲ್ಲಿ ಕಂಪ್ಲೀಟ್ 100% ಶುದ್ಧೀಕರಿಸಿದ್ದಾನೆ. ಹಲ್ಲೆಲೂಯ. ಇವತ್ತು ನಾವು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ನಮಗೋಸ್ಕರ ಬಲಿಯಾದಂಥ ಕರ್ತನಾದ ಯೇಸು ಸ್ವಾಮಿ ಮೂಲಕವಾಗಿ ಇವತ್ತು ನಾವು ವಿಮೋಚಿಸಲ್ಪಟ್ಟವರಾಗಿ ಇವಾಗ ನಾವು ಎಲ್ಲಿ ಬಂದು ಕೂತ್ಕೊಂಡಿದ್ದೇವೆ ಅಂದರೆ ಆತನ ಮಂದಿರದಲ್ಲಿ ನಾವು ಬಂದು ಕೂತ್ಕೊಂಡಿದ್ದೇವೆ. ವಿ ಆರ್ ಆಲ್ ಹಿಯರ್. ಈ ಮಂದಿರದಲ್ಲಿ ಇದ್ದೇವೆ. ಒಂದು ನಾನು ನೆನೆಸ್ತೇನೆ, ಎಲ್ಲರೂ ಕಿವಿಗೊಟ್ಟು ಕೇಳಿಸ್ಕೊಡ್ರಿ. ಒಂದು ನಾನು ನೆನೆಸ್ತೇನೆ, ಈ ಮಂದಿರದಲ್ಲಿರೋರು ನಾವೆಲ್ಲರೂ ಕೂಡ ನಮ್ಮ ದೋಷವು ಕಂಪ್ಲೀಟ್ ಆಗಿ ಶುದ್ಧೀಕರಿಸಲ್ಪಟ್ಟು ಈ ಮಂದಿರದಿಂದ ಆ ಮಂದಿರಕ್ಕೆ ನಾವು ಟ್ರಾನ್ಸ್ಫರ್ ಆಗಬೇಕಾಗಿದೆ. ಈ ಮಂದಿರದಿಂದ ನಾವು ಎಲ್ಲಿಗೆ ಹೋಗಬೇಕಾಗಿದೆ? ಪರಲೋಕವೆಂಬ ಮಂದಿರಕ್ಕೆ ನಾವು ಸಾಗಬೇಕಾಗಿದೆ. ಆ ಮಂದಿರಕ್ಕೆ ನಾವು ಹೋಗಬೇಕಾಗಿದೆ. ದೇವರು ಇವಾಗ ನಮಗೆ ಗ್ಲಿಮ್ಸ್ ಆಗಿ, ಅಂದರೆ ಒಂದು ಛಾಯಾರೂಪವಾಗಿ ಅಥವಾ ಒಂದು ದರ್ಪಣವಾಗಿ ನಮಗೆ ಹೆವೆನ್ನ ದೇವ್ರು ನಮಗೆ ತೋರಿಸ್ತಾ ಇದ್ದಾರೆ. ಪರಲೋಕ ನಾವು ನೋಡ್ತಾ ಇದ್ದೇವೆ. ಗ್ಲಿಮ್ಸ್ ಆಗಿ ನಾವು ನೋಡ್ತಾ ಇದ್ದೀವಿ ಅಷ್ಟೇ. ಬಟ್ ಆದರೆ ನಾವು ರಿಯಾಲಿಟಿಗೆ ನಾವು ಹೋಗಬೇಕಾಗಿದೆ. ರಿಯಾಲಿಟಿಗೆ ದೇವ್ರು ನಮ್ಮನ್ನು ಕರೆದುಕೊಂಡು ಹೋಗ್ಲಿಕ್ಕಿದ್ದಾನೆ ಕೂಡ. ಆತನ ರಾಜ್ಯದಲ್ಲಿ ನಾವು ಸದಾ ಕಾಲ ಜೀವಿಸಬೇಕಾಗಿದೆ. ಸಭೆ ಎತ್ತಲ್ಪಡಬೇಕಾಗಿದೆ. ಚರ್ಚ್ ಕುರಿತಾಗಿ ನಾನು ಮಾತನಾಡ್ತೇನೆ. ಕೆಲವು ವಾರಗಳಿಂದ ಸಭೆ ಎತ್ತಲ್ಪಡುವಿಕೆ ಕುರಿತಾಗಿ ನಾನು ಮಾತನಾಡ್ತಾ ಇದ್ದೇನೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಸಭೆ ಎತ್ತಲ್ಪಡೋದು ಕುರಿತಾಗಿ ನಾನು ಮಾತನಾಡ್ತಾ ಇದ್ದೇನೆ. ಹಾಗಾದ್ರೆ ಸಭೆ ಎತ್ತಲ್ಪಡೋದು ಎಲ್ಲಿಗೆ ಎತ್ತಲ್ಪಡ್ತಾ ಇದೆ? ಪರಲೋಕಕ್ಕೆ ಎತ್ತಲ್ಪಡ್ತಾ ಇದೆ. ಒಂದ್ಸರಿ ಹೇಳ್ರಿ, ಪರಲೋಕಕ್ಕೆ ಎತ್ತಲ್ಲ. ಹಾಗಾದ್ರೆ ಪರಲೋಕ ಇರೋದು ನಿಜಾನ? 100%. ಬೈಬಲಲ್ಲಿ 4 ಜನರು ಅದನ್ನು ನೋಡಿ ನಿರೂಪಿಸಿ ಅದನ್ನು ಬರೆದು ಮುದ್ರಿಸಲ್ಪಟ್ಟು ಇವತ್ತು ಪರಲೋಕ ಹೀಗಿದೆ ಎಂಬುದಾಗಿ ಎಲ್ಲ ಸಂಪೂರ್ಣ ವಿವರಣ ಹೊಂದುವಂತ ಈ ಸತ್ಯವೇದವನ್ನ ದೇವರು ಇವತ್ತು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ. ಹೆವೆನ್ ಅಲ್ಲಿದೆ, ಪರಲೋಕ ಅಲ್ಲಿದೆ. ಅದನ್ನು ನೋಡಿದವರು ಇದ್ದಾರೆ, ಅಲ್ಲಿ ಹೋಗದವರು ಇದ್ದಾರೆ. ಪರಲೋಕ ಹೀಗೇ ಇದೆ ಎಂಬುದಾಗಿ ಕಂಪ್ಲೀಟ್ ವಿವರಣೆ ಉಳ್ಳ ಈ ಸತ್ಯವೇದದ ಪುಸ್ತಕವನ್ನ ದೇವರು ಇವತ್ತು ನಮ್ಮ ಕೈ ಕೊಟ್ಟಿದ್ದಾರೆ. ಇದೇನು ಗೊತ್ತಾ? ಇದು ವೀಸಾ. ದಿಸ್ ಇಸ್ ವೀಸಾ. ಪರಲೋಕಕ್ಕೆ ಹೋಗ್ಲಿಕ್ಕೆ ವೀಸಾ. ಇದು ಪರಲೋಕಕ್ಕೆ ಹೋಗ್ಲಿಕ್ಕೆ ಪಾಸ್ಪೋರ್ಟ್. ದಿಸ್ ಇಸ್ ಎ ಪಾಸ್ಪೋರ್ಟ್ ಅಂಡ್ ದಿಸ್ ಇಸ್ ವೀಸಾ. ವಿ ಕ್ಯಾನ್ ಗೋ ಟು ಹೆವೆನ್. ನಾವು ಪರಲೋಕಕ್ಕೆ ಹೋಗ್ಬೋದು. ಯಾರು ಬೇಕಾದ್ರೂ ಹೋಗ್ಬೋದು. ಯಾವ ಜಾತಿ, ಕುಲ, ಭಾಷೆ, ಪ್ರಜೆ, ಜನಾಂಗ ಯಾರು ಬೇಕಾದ್ರೂ ಪರಲೋಕಕ್ಕೆ ಹೋಗ್ಬೋದು. ಆದ್ರೆ ಇದು ನಾವು ಹೊಂದಿರಬೇಕು. ಹೆವೆನ್ ಹೀಗಿದೆ, ಪರಲೋಕ ಹೀಗಿದೆ, ಸಭೆಯೇ ಚರ್ಚ್. ಪರಲೋಕ ಹೀಗಿದೆ, ಸಭೆ ಎತ್ತಲ್ಪಡ್ತಿದೆ. ಈ ಸಭೆಯು ಇಲ್ಲಿ ಭೂಲೋಕದಲ್ಲಿ ಇದು ಶಾಶ್ವತವಾಗಿ ನಿಲ್ಲುವುದಿಲ್ಲ, ಉಳಿಯುವುದಿಲ್ಲ. ಇದು ಪರಲೋಕಕ್ಕೆ ಎತ್ತಲ್ಪಟ್ಟೇ ಬರ್ತದೆ. ಇದು ಪರಲೋಕಕ್ಕೆ ಹೆವೆನಿಗೆ ಹೋಗೇ ಹೋಗ್ತದೆ. ಇದು 100% ನಿಶ್ಚಯ. ನಾವು ಇವತ್ತು ಪರಲೋಕಕ್ಕೆ ಹೋಗ್ಬೇಕಾದ್ರೆ ಯೆಶಾಯನು ಹೇಳಿದ ಹಾಗೆ ಇವತ್ತು ನಾವು ಪ್ರಾರ್ಥಿಸಬೇಕಾಗಿದೆ. ಅಯ್ಯೋ ನನ್ನ ಗತಿಯನ್ನು ಹೇಳಲಿ. ಅಯ್ಯೋ ನಾನು ಪಾಪಿಯಾಗಿದ್ದೇನೆ. ಪ್ರಾಯಶ್ಚಿತ್ತದ ಪ್ರಾರ್ಥನೆ ಇವತ್ತು ನಮಗೆ ಬೇಕಾಗಿದೆ. ಸರಿ ಮಾಡ್ಕೊಳ್ಬೇಕಾಗಿದೆ. ಯಾರಾದ್ರೂ ನಮ್ಮನ್ನ ತಿದ್ದಲಿಕ್ಕೆ ಬಂದಾಗೆ ನಾವು ಸರಿ ಆಗ್ಬೇಕಾಗಿದೆ. ಒಬ್ಬ ಸೆರಾಫಿಯನ್ನು ಬರ್ಬೇಕಾಗಿದೆ. ಯೆಶಾಯನನ್ನು ಶುದ್ಧೀಕರಿಸಲಿಕ್ಕೆ ಸೆರಾಫಿಯನ್ನು ಬರಬೇಕಾಗಿದೆ. ಬರೇ ಸುಮ್ಮನೆ ಬಂದು ಆತನ ಏನೋ ಚುಮ್ ಅಂತಂದು ಹೇಳಿ ಬದಲಾಯಿಸಲಿಲ್ಲ. ಬದಲಾಗಿ ಅಲ್ಲಿರುವಂತ ಒಂದು ಕೆಂಡವನ್ನ ತೆಗೆದುಕೊಂಡು ಬಂದಿದ್ದಾನೆ. ಕೆಂಡ ಅಂದ್ರೆ ಏನು? ಇಸ್ ಎ ಬೆಂಕಿ. ಕರೆಕ್ಟ್, ಇಸ್ ಎ ಫೈರ್. ದ ವರ್ಡ್ ಆಫ್ ಗಾಡ್ ಇಸ್ ಫೈರ್. ನಿನ್ ತುಟಿಗೆ ಟಚ್ ಆಗ್ಬೇಕಾಗಿದೆ. ಅದು ನಮ್ಮ ಬಾಯಿಗೆ ಬೇಕಾಗಿದೆ, ನಮ್ಮ ಜೀವನಕ್ಕೆ ಬೇಕಾಗಿದೆ, ನಮ್ಮ ಬದಲಾವಣೆಗೆ ಬೇಕಾಗಿದೆ, ನಮ್ಮ ಮಾನಸಾಂತರಕ್ಕೆ ಬೇಕಾಗಿದೆ, ನಮ್ಮ ಪ್ರಾಯಶ್ಚಿತ್ತಕ್ಕಾಗಿ ಬೇಕಾಗಿದೆ. ನಾನೊಂದು ಮಾತು ಹೇಳ್ತೀನಿ, ಕೇಳಿಸ್ಕೊಡ್ರಿ. ಪ್ರಾಯಶ್ಚಿತ್ತ ಪಡೆದೆ ನಾವು ದೇವರಾಜ್ಯಕ್ಕೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಪ್ರಾಯಶ್ಚಿತ್ತ ಅನ್ನೋದು ಕಿವಿಗೊಟ್ಟು ಎಲ್ಲರೂ ಕೇಳಿಸ್ಕೊಡ್ರಿ. ಹಲೋ, ಎಲ್ಲರೂ ಕೇಳಿಸ್ಕೊಡ್ರಿ. ಪ್ರಾಯಶ್ಚಿತ್ತ ಅನ್ನೋದು ಭೂಲೋಕದಲ್ಲಿ ಮಾತ್ರ ಇದೆ ರೀ. ಒಂದ್ಸರಿ ನಮ್ಮ ಆತ್ಮ ನಿಮ್ಮ ದೇಹದಿಂದ ಹೊರಗಡೆ ಬಂತಂದ್ರೆ ಆ ಆತ್ಮಕ್ಕೆ ಪ್ರಾಯಶ್ಚಿತ್ತನೇ ಸಿಗೋದಿಲ್ಲ. ಒಂದು ಪ್ರಾಯಶ್ಚಿತ್ತ ಪಟ್ಟಿದ್ರೆ ಪರಲೋಕದಲ್ಲಿ ಇರ್ತೀಯ, ಪ್ರಾಯಶ್ಚಿತ್ತ ಪಡಲಿಲ್ಲ ಅಂದ್ರೆ ನರಕದಲ್ಲಿ ಇರ್ತೀಯ. ಆದ್ರೆ ನರಕದಲ್ಲಿ ಹೋಗಿ ಆ ಐಶ್ವರ್ಯವಂತನು ಪ್ರಾಯಶ್ಚಿತ್ತ ಪಟ್ಟ ಹಾಗೆ ಪಡ್ಬೇಕಾಗ್ತದೆ. ಆತನ ಐಶ್ವರ್ಯವಂತನು ಎಲ್ಲಿಗೆ ಹೋದ? ಲಾಜರ್ನೆಲ್ಲಿಗೆ ಹೋದ? ಹೌದಾ? ಐಶ್ವರ್ಯವಂತನು ಅಲ್ಲಿ ಹೋಗಿ ಪ್ರಾಯಶ್ಚಿತ್ತ ಪಡ್ತಾ ಇದ್ದೇನೆ. ಸ್ವಾಮಿ, ನಾನು ಈ ಊರಿಯಲ್ಲಿ ಸಂಕಟ ಪಡ್ತಾ ಇದ್ದೇನೆ, ಈ ಊರಿಯಲ್ಲಿ ನಾನು ವೇದನೆ ಪಡ್ತಾ ಇದ್ದೇನೆ. ಅಬ್ರಹಾಮನೇ ಯಾರನ್ನು ನೋಡ್ತಾ ಇದ್ದಾನೆ? ಅಬ್ರಹಾಮನ ನೋಡ್ತಾ. ಅಬ್ರಹಾಮನೇ, ನಿನ್ ಬಳಿಯಲ್ಲಿರುವಂತ ಲಾಜರ್ನ ನನ್ನ ಬಳಿಗೆ ಕಳಿಸು. ಅವನೇನ್ ಕೇಳ್ತಾ ಇದ್ದಾನೆ? ತನ್ನ ಕಿರು ಬೆರಳನ್ನ ನೀರಿನಲ್ಲೆದ್ದಿ ನನ್ನ ನಾಲಿಗೆನ ತಣ್ಣಗೆ ಮಾಡಲಿ. ನರಕದಲ್ಲಿ ಪ್ರಾಯಶ್ಚಿತ್ತ ಇಲ್ಲ ರೀ.
ಅದಕ್ಕೆ ಆ ಕಡೆಯಿಂದ ಒಂದು ಸೌಂಡ್ ಬರ್ತಾ ಇದೆ, ನೋ, ಇಲ್ಲಿರೋರು ಯಾರು ಅಲ್ಲಿಗೆ ಹೋಗಕ್ಕಾಗಲ್ಲ, ಅಲ್ಲಿರೋರು ಯಾರು ಇಲ್ಲಿಗೆ ಬರ್ಲಿಕ್ಕೆ ಆಗೋದಿಲ್ಲ. ನಾನು ಮಾತು ಹೇಳ್ತೀನಿ ಕೇಳಿಸ್ಕೊಡ್ರಿ. ನಾವೇನಾದ್ರು ಪ್ರಾಯಶ್ಚಿತ್ತ ಪಡ್ಬೇಕಾದ್ರೆ ದೇವರ ಮಂದಿರದಲ್ಲಿ ನಾವು ಪ್ರಾಯಶ್ಚಿತ್ತ ಪಡೋಣ. ಆಮೇನ್. ಎಲ್ಲಾದ್ರೂ ನಾವು ಸರಿಯಾಗಬೇಕಾಗಿದ್ರೆ ದೇವರ ಮಂದಿರದಲ್ಲಿ ನಾವು ಸರಿಯಾಗೋಣ. ಇಲ್ಲಿ ನಾವು ಸರಿಯಾಗದೇ ಇದ್ರೆ ಓಕೆ, ಪರಲೋಕ ನಾವು ನೋಡ್ಬೋದು, ಅದು ಸೇರ್ಬೇಕು. ಪರಲೋಕ ನಾವು ನೋಡ್ಬೋದು, ಓಕೆ, ಅದು ಹೇಗಿದೆ ಎಂಬುದಾಗಿ ಆ ವರ್ಣನೆ ನೋಡ್ಬೋದು. ಒಂದ್ ವೇಳೆ ನಿಜವಾಗಿಯೂ ಕೂಡ ಒಂದ್ ವೇಳೆ ನಿಮಗೆ ದೇವ್ರು ಹೆವೆನ್ ದೇವ್ರು ನಿಮಗೆ ತೋರಿಸ್ಬಹುದು, ಪರಲೋಕ ಹೆಂಗಿದೆ ನೋಡಪ್ಪ ಅಂತಂದೇಳಿ ತೋರಿಸ್ಬೋದು. ಒಂದ್ ವೇಳೆ ಕನಸಿನಲ್ಲೋ ದರ್ಶನದಲ್ಲೋ ವಾಕ್ಯದಲ್ಲೂ ಹೇಗೋ ದೇವ್ರು ನಿಮ್ಮನ್ನು ಒಂದ್ ವೇಳೆ ತೋರಿಸಿದ ಅಂತ ತಿಳ್ಕೊಡ್ರಿ. ತೋರಿಸಿದ ಅರ್ಥ ಏನಂದ್ರೆ ನೀನ್ ಅಲ್ಲಿ ಇರ್ಬೇಕಂತ. ಅರ್ಶನ ನಿಮಗೆ ದೇವರು ಹೆವೆನ್ ತೋರಿಸ್ತಾ ಇದ್ದಾರೆ ಅಂದ್ರೆ, ಪರಲೋಕ ತನ್ನ ಸಿಂಹಾಸನ ದೇವ್ರು ತೋರಿಸ್ತಾ ಇದ್ದಾರೆ ಅಂದ್ರೆ ಅದ ಅರ್ಥ ಏನಂದ್ರೆ ಯು ಶುಡ್ ಬಿ ದೇರ್. ಸುಮ್ಮನೆ ದೇವ್ರು ಯಾರಿಗೂ ತೋರಿಸೋದಿಲ್ಲ, ಯು ಶುಡ್ ಬಿ ದೇರ್. ಅವಾಗ ನಾವೇನ್ ಮಾಡ್ಬೇಕ? ನೀವು ಹೇಳಿದ್ರೆ ಪ್ರೈಸ್ ಲಾರ್ಡ್ ಅಂತ ಹೇಳೋದಕ್ಕಿಂತ ಮುಂಚೆ, ಸ್ವಾಮಿ ನಾನು ಪಾಪಾತ್ಮನು, ನನ್ನ ಕ್ಷಮಿಸಪ್ಪ, ನನ್ನನ್ನು 100% ನಾನು ಶುದ್ಧೀಕರಿಸಲ್ಪಡಬೇಕು, ಪ್ರಾಯಶ್ಚಿತ್ತ ಪಡಬೇಕು ಆ ಸ್ಥಳಕ್ಕೆ ಹೋಗ್ಲಿಕ್ಕೆ. ವಾಟ್ ಎ ಬ್ಯೂಟಿಫುಲ್ ಮೆಸೇಜ್. ಎಷ್ಟು ಸುಂದರವಾದ ಸಂದೇಶ ಇದೆ ಇದು. ಎಷ್ಟು ಸುಂದರ. ನಮ್ಮ ಮನಸ್ಸಿಗೆ ತಟ್ತಾ ಇದೆ ಇದು, ನಮ್ಮ ಹೃದಯವನ್ನು ಛೇದಿಸ್ತಾ ಇದೆ ಇದು. ನಮ್ಮನ್ನು ಶುದ್ಧಿ ಮಾಡೋರು ಒಬ್ರು ಬೇಕೇ ಬೇಕ್ರಿ. ಒಬ್ಬ ಸೆರಾಫಿಯನ್ನು ಬರಲೇಬೇಕು. ವಿ ಶುಡ್ ಕಮ್ ಅಂಡರ್ ದ ಮೆಂಟರ್. ನಮ್ಮನ್ನು ಯಾರಾದ್ರೂ ಮೆಂಟರ್ ಮಾಡಿ ಓಕೆ ಮಾರ್ಗದರ್ಶನ ಯಾರಾದ್ರೂ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರ ಅಂಡರ್ನಲ್ಲಿ ನಾವು ಇರಬೇಕು. ಸಭಾಪಾಲಕರ ಅಂಡರ್ನಲ್ಲಿ ನಾವು ಇರಬೇಕು. ವಾಕ್ಯ ಬೆಂಕಿನೇ ನಿಮ್ಮನ್ನು ತಾಕ್ತದೆ, ನಿಮ್ಮನ್ನು ಎಚ್ಚರಿಸ್ತದೆ. ಓಕೆ, ಇಲ್ಲ ಅಂದ್ರೆ ದೇಶ ಭ್ರಷ್ಟನಾಗಿ ಅಲಿಬೇಕಾಗ್ತದೆ. ದೇಶ ಭ್ರಷ್ಟನಾಗಿ ಅಲಿಬೇಕಾಗ್ತದೆ. ಭ್ರಷ್ಟತೆಯು ಅವರನ್ನು ತುಂಬುತ್ತದೆ. ಪಿಶಾಚಿ ಅವರನ್ನು ಕಂಪ್ಲೀಟ್ ಆಗಿ ಆವರಿಸಿಕೊಂಡು ಪಾಪ ಮಾಡಲಿಕ್ಕೆ ಎಷ್ಟೆಷ್ಟು ಸಾಧ್ಯನೋ ಎಲ್ಲವನ್ನ ಪಾಪ ಮಾಡಲಿಕ್ಕೆ ಫ್ರೀ ಬಿಟ್ಬಿಡ್ತಾನೆ. ಅಪೊಸ್ತಲನಾದ ಪೌಲನು ಕೂಡ ಹೇಳ್ತಾನೆ, ಅವನು ನಾನು ಸೈತಾನಿಗೆ ಒಪ್ಪಿಸಿದೆ. ಹಲ್ಲೆಲೂಯಾ. ಅಲೆಕ್ಸಾಂಡ್ರನು ಹುಮೇನು ಅಂಥವರೇ, ಅವರನ್ನು ನಾನು ಸೈತಾನನ ಕೈಗೆ ನಾನು ಕೊಟ್ಟೆ ಎಂಬುದಾಗಿ ಪೌಲನೇ ಹೇಳ್ತಾನೆ. ಸೇವಕರ ಕೈಯಲ್ಲಿ ಅಧಿಕಾರ ಇದೆ ರೀ. ಒಂದು ಸಾರಿ ಅಭಿಷೇಕಿಸಿ ತನ್ನ ಸನ್ನಿಧಾನದಲ್ಲಿ ಸೇವೆ ಮಾಡಲಿಕ್ಕೆ ನಿಂತಂತ ತನ್ನ ಸೇವಕರಿಗೆ ಈ ಅಧಿಕಾರವನ್ನು ದೇವರು ಕೊಡುವನಾಗಿದ್ದಾನೆ. ಅದಕ್ಕೆ ಪೌಲನ್ ಬರೀತಾನೆ, ನಿಮ್ಮ ಸೇವಕರು ಏನಾಗದಿರ್ಲಿ, ಅವ್ರು ವ್ಯಸನ ಪಡದೆ ಅವ್ರು ಸಂತೋಷದಿಂದ ಇರುವಾಗ ನೀವು ನೋಡ್ಕೊಳ್ರಿ. ಯಾಕಂದ್ರೆ ಅವರು ನಿಮ್ಮ ಆತ್ಮಗಳ ಕುರಿತಾಗಿ ದೇವರಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆ. ಇಬ್ರಿಯ ಪುಸ್ತಕದಲ್ಲಿ ಈ ವಾಕ್ಯ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಕಮಾಂಡರ್, ಒಬ್ಬ ಮೆಂಟರ್ ಅಂಡರ್ನಲ್ಲಿ ನಾವು ಬಂದೋಣ. ಕರ್ತನ ದರ್ಶನ ನಮಗೆ ಉಂಟಾಗೋದಾಕಿದ್ರೆ ನಾವು ಅಲ್ಲಿ ಸೇರೋಣ. ಸುಮ್ಮನೆ ನಾವು ಹಾಡ್ತೀವಿ, ಪರಲೋಕವೆಲ್ಲ ನಿನದೇ ಸಯ್ಯ, ನಾನು ಕೂಡ ಅಲ್ಲಿಗೆ ಬರುವೇನಯ್ಯ. ಕರೆಕ್ಟ್? ನಾವು ಹಾಡ್ತೀವಲ್ಲ, ಪರಲೋಕವೆಲ್ಲ ನಿಂದೇ ಸಯ್ಯ, ನಾನು ಕೂಡ ಅಲ್ಲಿಗೆ ಬರ್ತೇನೆ. ಇದು ಬರೀ ಬಾಯಿ ಮಾತಾಗಿರ್ಬಾರ್ದು. ಇದು ಹಾಡಾಗೆ ಉಳಿಬಾರ್ದು. ಅದು ನಿಜವಾಗಿಯೂ ನಾವು ಅಲ್ಲಿ ಸೇರ್ಲೇಬೇಕಾಗಿದೆ. ಸಭೆ ಎತ್ತಲ್ಪಡ್ಬೇಕಾಗಿದೆ. ಸಭೆ ಎತ್ತಲ್ಪಡ್ಬೇಕಾದ್ರೆ ನಾನು ಎತ್ತಲ್ಪಡಬೇಕು, ನೀವು ಎತ್ತಲ್ಪಡಬೇಕು. ಆತ ನಂಬುವ ಪ್ರತಿಯೊಬ್ಬರು ನಾವು ಎತ್ತಲ್ಪಟ್ಟು ಕರ್ತನ ಸನ್ನಿಧಾನದಲ್ಲಿ ನಾವು ನಿಲ್ಲುವಂತರಾಗಿರೋಣ. ಆಮೇನ್. ಕರ್ತನ ಮಾತುಗಳಿಂದ ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸಲಿ. ನಾನು ನೆನೆಸ್ತೇನೆ ಇದು ನಿಮಗೆ ಬ್ಲೆಸ್ಸಿಂಗ್ ಆಗಿತ್ತೆ ಎಂಬುದಾಗಿ. ಆಮೆನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನೆಲ್ಲರನ್ನು